ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಗೃಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ. ಸಾರ್ವಜನಿಕರು ಅನಗತ್ಯವಾಗಿ ಆತಂಕಕ್ಕೊಳಗಾಗಿ ಮುಂಗಡ ಬುಕಿಂಗ್ ಮಾಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ಗ್ಯಾಸ್ ಏಜೆನ್ಸಿಗಳ ಮಾಲೀಕರೊಂದಿಗೆ ಸಭೆ ನಡೆಸಿದ ಬಳಿಕ ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಜಿಲ್ಲೆಯ ಇಂದಿನ ಗ್ಯಾಸ್ ಪೂರೈಕೆಯ ವಾಸ್ತವ ಸ್ಥಿತಿಯನ್ನು ವಿವರಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಸದ್ಯಕ್ಕೆ ಜಿಲ್ಲೆಯ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ವಾಣಿಜ್ಯ ಉದ್ದೇಶಕ್ಕಾಗಿ ನಿತ್ಯ ಸುಮಾರು 3,000 ಸಿಲಿಂಡರ್ಗಳ ಅವಶ್ಯಕತೆಯಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಗೃಹ ಬಳಕೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಶಾಲೆಗಳು, ಹಾಸ್ಟೆಲ್ಗಳು ಮತ್ತು ಆಸ್ಪತ್ರೆಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಕೆಲವೆಡೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ವಾಣಿಜ್ಯ ಉದ್ದೇಶಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ದೂರುಗಳು ಕೇಳಿಬರುತ್ತಿವೆ. ಗೃಹ ಬಳಕೆಯ ಸಿಲಿಂಡರ್ ದುರುಪಯೋಗಪಡಿಸಿಕೊಳ್ಳುವುದು ಕಂಡುಬಂದರೆ ಅಥವಾ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಸಾರ್ವಜನಿಕರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು. ಗ್ಯಾಸ್ ಏಜೆನ್ಸಿಗಳಿಂದ ನಿರಂತರ ಮಾಹಿತಿ ಪಡೆಯಲಾಗುತ್ತಿದ್ದು, ಜನರಿಗೆ ಗ್ಯಾಸ್ ಸಿಗದಿದ್ದರೆ ತಕ್ಷಣವೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಮಧ್ಯ ಪ್ರಾಚ್ಯ ಏಷ್ಯಾ ದೇಶಗಳ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಏನು ನಮಗೆ ಅಡಿಗೆ ಅನಿಲ ಗ್ಯಾಸ್ ಬಳಕೆಗೆ ಬೇಕಾಗಿರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜನರಲ್ಲಿ ಒಂದು ಆತಂಕ ಇದೆ. ಈಗಾಗಲೇ ನಾನು ಎಲ್ಲ ಸಂಬಂಧಪಟ್ಟಂಥ ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆಯನ್ನು ಕೂಡ ಮಾಡಿದ್ದೇನೆ. ಸಭೆಯನ್ನು ಮಾಡಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಮೊದಲನೇ ಅಂಶ ನಾನು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಚ್ಛೆ ಪಡೋಂಥದ್ದು, ಯಾವುದೇ ಸಾರ್ವಜನಿಕರು ಸದ್ಯಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಗ್ಯಾಸ್ ಸಿಗೋದಿಲ್ಲ ಅಂತೇಳಿ ಮುಂಗಡವಾಗಿ ಪ್ಯಾನಿಕ್ ಕಾಲನ್ನು ಬುಕ್ ಮಾಡುವ ಮೂಲಕ ಮುಂಗಡವಾಗಿ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಅದನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇದು, ನಮ್ಮ ಜಿಲ್ಲೆಗೆ ಪ್ರತಿನಿತ್ಯ ನಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ 11,800 ಗ್ಯಾಸ್ ಸಿಲಿಂಡರ್ಗಳು, ಸಿಂಗಲ್ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಸರಿಸುಮಾರು ನಮಗೆ 2,80,000 ಪ್ರತಿ ತಿಂಗಳಿಗೆ ಬೇಕು. ಪ್ರತಿದಿನ ನಮ್ಮ ಏನು ಗ್ಯಾಸ್ ಏಜೆನ್ಸಿಗಳಿದೆ, ನಮಗೆ 3 ಗ್ಯಾಸ್ ಏಜೆನ್ಸಿಗಳಿದೆ, ಆ 3 ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆ ಮಾಡಿದ್ದೇವೆ. ನಮಗೆ 11,000 ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಂಡೆಂಟನ್ನು ರೈಸ್ ಮಾಡಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ ಭಾರತ ಸರ್ಕಾರ ತೀರ್ಮಾನ ತೆಗೆದುಕೊಂಡಂತೆ ವಾಣಿಜ್ಯ ಉದ್ದೇಶಕ್ಕೆ ಹೋಟೆಲ್ಗಳಲ್ಲಿ, ಕಮರ್ಷಿಯಲ್ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆಗೆ ಇರತಕ್ಕಂಥವನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರೋ ಪ್ರಕಾರ ಅದನ್ನು ಕೂಡ ಸಹಕರಿಸಬೇಕಂತ ನಾನು ಹೇಳಿದ್ದೇನೆ. ಸಾರ್ವಜನಿಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಒಂದು ವೇಳೆ ಕೆಲವು ಕಡೆ ದೂರು ಬಂದಂಥ ಹಿನ್ನೆಲೆಯಲ್ಲಿ ಗ್ರಾಹಕರು ಏನು ಅನಿಲ ಮನೆ ಗೃಹ ಬಳಕೆಗೆ ತಗೊಂಡ್ಕೊಂಡಿರ್ತಕ್ಕಂಥ ಸಿಲಿಂಡರನ್ನು ದುರುದ್ದೇಶಪೂರ್ವಕವಾಗಿ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ನಮಗೆ ತಿಳಿದು ಬಂದಿದೆ. ಅಂಥವ್ರ ಮೇಲೂ ಕೂಡ ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ನಾವು ಕಾನೂನು ಕ್ರಮವನ್ನು, ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇವೆ. ಸಾರ್ವಜನಿಕರು ಯಾರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ನಮಗೆ ಯಾವುದೇ ಕೊರತೆ ಇಲ್ಲ. ಈಗ ಸದ್ಯಕ್ಕೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಈಗ ಸರ್ಕಾರದ ಆದೇಶನೇ ಇದೆ, ಬೆಂಗಳೂರು ಮತ್ತು ಎಲ್ಲ ಕಡೆಯೂ ಕೂಡ ಕಮರ್ಷಿಯಲ್ ಉದ್ದೇಶಕ್ಕೆ, ಹೋಟೆಲ್ ರೆಸ್ಟೋರೆಂಟ್ ಉದ್ದೇಶಕ್ಕೆ ಯಾವುದೇ ಕಮರ್ಷಿಯಲ್ಗೆ ಈಗ ಕೊಡ್ತಾ ಇಲ್ಲ. ಆದರೂ ಕೂಡ ಭಾಳ ಮುಖ್ಯವಾಗಿ ನಮ್ಮ ಆಸ್ಪತ್ರೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಭಾಳ ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ಅಂಥ ಇದಕ್ಕೋಸ್ಕರ ಯಾವುದೇ ಒಂದು ಕೊರತೆ ಮತ್ತು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಆಸ್ಪತ್ರೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅವಶ್ಯಕತೆ ಇದೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಅವಶ್ಯಕತೆ ಇದೆ. ಅಲ್ಲಿ ಕಮರ್ಷಿಯಲ್ ಕನೆಕ್ಷನ್ಸೇ ತೊಗೊಂಡಿರ್ತಾರೆ. ಹಂಗಂತೇಳಿ ಕಮರ್ಷಿಯಲ್ ಕನೆಕ್ಷನ್ಸ್ ಇದೆ ಅಂತೇಳಿ ಬಂದ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವುಗಳನ್ನು ತುರ್ತು ಸೇವೆಗಳಂತ ಪರಿಗಣಿಸಿ ಅವುಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಓನ್ಲಿ ಬಾರ್, ರೆಸ್ಟೋರೆಂಟ್, ಹೋಟೆಲ್ಗೆ ಮಾತ್ರ ಆ ಒಂದು ಆದೇಶ ಅನ್ವಯ ಆಗ್ತಕ್ಕಂಥದ್ದು. ಕಮರ್ಷಿಯಲ್ದು ನಾನು ಚೆಕ್ ಮಾಡಿ ಹೇಳ್ತೀನಿ, ಬಟ್ ನನಗೀಗ ಇದೇ ನಂತರ ಪಟ್ಟಿ ಇದೆ. ಕಮರ್ಷಿಯಲ್ದು ಸರಿಸುಮಾರು ಒಂದು 3,000 ಚಿಲ್ಲರೆ ಏನಿದೆ ಪರ್ ಡೇ ಇದೆ. ಬಟ್ ನಮಗೆ 11,000 ಗೃಹ ಬಳಕೆಗೆ ಪ್ರತಿದಿನ ಬೇಡಿಕೆ ಇರತಕ್ಕಂಥದ್ದು, ಅದಕ್ಕೆ ನಮಗೆ ಸಪ್ಲೈ ಇದೆ. ಅದೇ ಸ್ಟಾಕ್ ಇದೆ, ಅದೇ ಪ್ರತಿದಿನ ನಮ್ಮದು 3 ಇದೆ. BPCL, IOCL ಮತ್ತು HPCL 3 ಇದೆ. 3 ಕಂಪ್ನಿಯವ್ರು ಕರೆದು ಸಭೆ ಮಾಡಿದ್ದೇನೆ 2 ದಿನ. ಪ್ರತಿದಿನ ನಾನು ಬೆಳಿಗ್ಗೆ ಆದಮೇಲೆ 9 ಗಂಟೆಗೆ ಅವರಿಂದ ಮಾಹಿತಿ ತೊಗೊಳ್ತಾ ಇದ್ದೀವಿ. ಎಷ್ಟು ಇಂಡೆಂಟರ್ ಕೊಡಬೇಕಾಗಿತ್ತು, ಎಷ್ಟು ಸಪ್ಲೈ ಕೊಡಬೇಕಾಗಿತ್ತು. ದೆನ್ ನಮ್ಮಲ್ಲಿ 36 ನಮ್ಮದು ಸಬ್ ಏಜೆನ್ಸಿಗಳಿದೆ, ಅವ್ರದ್ದು ಕೂಡ ಕರೆದು ಸಭೆ ಮಾಡಿದ್ದಾರೆ.